ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅನ್ನುವಂತಹದ್ದು ಒಂದು ಹೆಗ್ಗಳಿಕೆ ನಮಗೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕೋಮು ವೈಷಮ್ಯ ಕೊಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರತಿಕಾರದ ಕೊಲೆಗಳು ಕೂಡ ನಡೀತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಈ ಜಿಲ್ಲೆಯ ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾಗಿದೆ. ಈ ರಾಜ್ಯ ಸರ್ಕಾರವನ್ನ ಇಲ್ಲಿಗೆ ಆಡಳಿತಕ್ಕೆ ತಂದದ್ದು ಇಲ್ಲಿನ ಮುಸಲ್ಮಾನರು. ಈ ಮುಸಲ್ಮಾನರಿಗೆ ಪರ್ಯಾಯವಾದಂತಹ ಒಂದು ರಾಜಕೀಯ ಶಕ್ತಿಯನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಈ ರಾಜ್ಯ ಸರ್ಕಾರವು ಈ ಜಿಲ್ಲೆಯ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾಗಿರುವುದಂತೂ ಸತ್ಯ. ನಮ್ಮ ಗೃಹ ಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಬೀಡು ಬಿಡಬೇಕಾಗಿದೆ. ಅಂದ್ರೆ ಈ ಜಿಲ್ಲೆಯ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋದು ಇಲ್ಲಿನ ಸರ್ಕಾರವಾಗಿದೆ. ಪ್ರತಿಕಾರದ ಕೊಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿನ ಜನರು ಭಯದಿಂದ ಒಂದು ಜೀವನವನ್ನು ನಡೆಸುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗಾಗಲೇ ಬಜ್ಪೆಯಲ್ಲಿ ನಡೆದಂತಹ ಕೋಮು ದ್ವೇಷದ ಭಾಷಣ, ಈ ಕೊಲೆಗೆ ಮೂಲ ಕಾರಣವೇ ಆ ಬಜ್ಪೆ ಚಳವಳಿ ನಡೆಸಿದಂತಹ ಆ ಒಂದು ಉದ್ರೇಕಕಾರಿ ಭಾಷಣ. ಈ ರಾಜ್ಯ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ ಅಂತಹವರನ್ನು ಬಂಧಿಸಬೇಕು. ಈಗಾಗಲೇ ನಾವು ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿದ್ದೇವೆ, ಡಿಜಿ ಮತ್ತು ಐಜಿಪಿ ಅವರನ್ನು ಕೂಡ ಭೇಟಿಯಾಗಿದ್ದೇವೆ. ಅವರೆಲ್ಲರೂ ಕೂಡ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಈ ಕಾನೂನಿನ ಮೇಲೆ ಜನರಿಗೆ ವಿಶ್ವಾಸ ಕಳೆದುಕೊಳ್ಳುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಈ ಪೊಲೀಸ್ ಇಲಾಖೆಯೊಂದಿಗೆ ಸರ್ಕಾರದೊಂದಿಗೆ ನಮ್ಮ ಮನವಿ, ಇನ್ನೂ ಈ ಜಿಲ್ಲೆಯಲ್ಲಿ ಪ್ರತಿಕಾರದ ಕೊಲೆಗಳು ನಡೆಯಬಾರದು. ಕೋಮು ದ್ವೇಷದ ಭಾಷಣವನ್ನು ಯಾರು ಮಾಡ್ತಾರೆ, ಆ ಭಾಷಣ ಮಾಡಿದ ತಕ್ಷಣವೇ ಅವರನ್ನು ಜೈಲಿಗೆ ಕಳುಹಿಸಬೇಕು. ಅವರಿಗೆ ಕನಿಷ್ಠ 5 ರಿಂದ 10 ವರ್ಷದವರೆಗೆ ಅವರಿಗೆ ಜೈಲು ಶಿಕ್ಷೆಯನ್ನು ನೀಡಬೇಕು. ಅವರು ನಿರಂತರವಾಗಿ ಅವರ ಕೋಮು ಭಾಷಣವನ್ನು ಮಾಡ್ತಾನೆ ಇರ್ತಾರೆ, ಜನರು ಉದ್ರೇಕಗೊಳ್ತಾರೆ. ಇಲ್ಲಿ ಪ್ರತಿಕಾರದ ಕೊಲೆಗಳು ನಡೀತಾ ಇದೆ. ಯಾರಿಗೆ ನಷ್ಟ ಆಗ್ತಾ ಇದೆ? ಇಲ್ಲಿ ವಿಧವೆಯರಾಗ್ತಾ ಇದ್ದಾರೆ, ಬಡ ಕುಟುಂಬದ ಮಹಿಳೆಯರು ವಿಧವೆಯರಾಗ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ಅನಾಥರಾಗ್ತಾ ಇದ್ದಾರೆ. ಇವತ್ತು ನಷ್ಟವಾಗುವುದು ಯಾರಿಗೆ? ಯಾವುದೇ ಧರ್ಮಕ್ಕೂ ಯಾವುದೇ ನಷ್ಟವಿಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕೂ ನಷ್ಟವಿಲ್ಲ. ಇವತ್ತು ನಷ್ಟವಾಗಿರೋದು ಒಂದು ಬಡ ಕುಟುಂಬಕ್ಕೆ. ಚಿಕ್ಕ ಮಗು ಆ ಕುಟುಂಬದಲ್ಲಿದೆ, ಅವರ ಮನೆ ಅರ್ಧದಲ್ಲಿ ಕಾಮಗಾರಿಯಾಗಿ ನಿಂತಿದೆ. ಒಂದು ಕುಟುಂಬದ ಆಧಾರ ಸ್ತಂಭವಾಗಿರುವಂತಹ ಒಂದು ಬಡ ಕಾರ್ಮಿಕನನ್ನು ಇವತ್ತು ಕೇವಲ ಒಂದು ಹೊಯ್ಗೆ ಹಾಕುವ ನೆಪದಲ್ಲಿ ಕರೆಸಿ ಕ್ರೂರವಾಗಿ ಕೊಂದಿದ್ದಾರೆ. ಅಂದ್ರೆ ಈ ರಾಜ್ಯದ ಇಲಾಖೆಯ ಮೇಲೆ ನಮ್ಮ ಭರವಸೆ ಕಳೆದುಕೊಂಡಿದ್ದೇವೆ ನಾವು. ಆದ್ದರಿಂದ ಈ ಜಿಲ್ಲೆಯ ಜನರನ್ನು ರಕ್ಷಿಸಬೇಕಾದಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಈ ಸರ್ಕಾರಕ್ಕಿದೆ. ಸರ್ಕಾರವು ಅದನ್ನು ಆದಷ್ಟು ಬೇಗ ಮಾಡಬೇಕು. ಇನ್ನು ಈ ಜಿಲ್ಲೆಯಲ್ಲಿ ಪ್ರತಿಕಾರದ ಕೊಲೆ ನಡೆಯಬಾರದು. ಒಂದು ವೇಳೆ ಪ್ರತಿಕಾರದ ಕೊಲೆಗಳು ನಡೆಯುವುದಾದಲ್ಲಿ ಮುಂದಿನ ಸರ್ಕಾರವು, ಮುಂದಿನ ಆಡಳಿತ ಯಾರ ಕೈಗೆ ನೀಡಬೇಕು ಎಂದು ಇಲ್ಲಿನ ಮುಸಲ್ಮಾನರು ತೀರ್ಮಾನಿಸುತ್ತಾರೆ. ಕರ್ನಾಟಕ ಮುಸ್ಲಿಂ ಜಮಾತ್ ಮತ್ತು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನಿನ್ನೆ ಹತ್ಯೆಗೀಡಾದ ಅಬ್ದುಲ್ ರಹೀಂ ರವರ ಕೊಲೆಗಟುಕರನ್ನು ಕೂಡಲೇ ಬಂಧಿಸಬೇಕು. ಮಾತ್ರವಲ್ಲ, ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ದ್ವೇಷ ಭಾಷಣದ ಮೂಲಕ ಜನರನ್ನು ಈ ಹತ್ಯೆಗೆ ಪ್ರಚೋದನೆ ಮಾಡಿದವರನ್ನು ಕೂಡ ಈ ಕೊಲೆ ಪ್ರಕರಣದಲ್ಲಿ ಸೇರಿಸಬೇಕು ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವೀಗ ಮನವಿ ಮಾಡಿದ್ದೇವೆ. ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಈ ಜಿಲ್ಲೆಯ ಜನತೆಗೆ ಒಂದು ಧೈರ್ಯದಿಂದ ಶಾಂತಿಯಿಂದ ಬದುಕುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕಂತಲೂ ಕೂಡ ನಾವು ಮನವಿ ಮಾಡಿದ್ದೇವೆ. ನಮ್ಮ SP ಅವರು ಅದಕ್ಕೆ ಸೂಕ್ತವಾಗಿ ನಮ್ಮೊಂದಿಗೆ ಸ್ಪಂದಿಸಿ ಕೂಡಲೇ ಕೊಲೆಗಟುಕರನ್ನು ಬಂಧಿಸ್ತೇವೆ. ಮತ್ತು ಅವಲ್ಲ ಗಂಭೀರ ಏನು ಅವರಿಗೆ ಆ ಕೊಲೆಯಲ್ಲಿ ಭಾಗಿಯಾದವರಿಗೆ ಏನು ಕಠಿಣ ಶಿಕ್ಷೆಗಳು ಪಡಿಸುವ ಏನು ಸೆಕ್ಷನ್ಗಳಿದ್ದೇವೆ ಅದೆಲ್ಲವನ್ನು ಅಳವಡಿಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಜಿಲ್ಲೆಯಲ್ಲಿ ಭದ್ರತೆ ಬಗ್ಗೆ ಎಲ್ಲ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಹೇಳಿ ಕೂಡ ಅವರು ನಮಗೆ ಭರವಸೆ ನೀಡಿದ್ದಾರೆ. ನಾವು ಕೂಡ ಅವರ ಆ ಭರವಸೆಯಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಕೆಲವು ದಿನ ನಾವು 1-2 ದಿನ ನೋಡ್ತಾ ಇದ್ದೇವೆ. ಇನ್ನೂ ಕೂಡ 1-2 ದಿನದ ಬಳಿಕವೂ ಕೂಡ ತಪ್ಪಿತಸ್ಥರು ಅರೆಸ್ಟ್ ಆಗಿಲ್ಲ ಅಂತ ಹೇಳಿದರೆ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನಾ ಹೋರಾಟಕ್ಕೆ ನಮ್ಮ ಸಂಘಟನೆಗಳಿಗೆ ಕರೆ ಕೊಡ್ತೇವೆ ಖಂಡಿತವಾಗಿಯೂ. ಈಗ ಅಬ್ದುಲ್ ರಹೀಂ ನಿಮ್ಮ ಸಂಘಟನೆಯವರೇ? ಇಲ್ಲ, ನಮ್ಮ ಸಂಘಟನೆಯವರಂತ ಅಲ್ಲ, ಅವರೊಬ್ಬರು ನಾಗರಿಕರು, ಅಮಾಯಕರು. ಯಾವುದೇ ಒಂದು ಅವರ ಮೇಲೆ ಪ್ರಕರಣವಾಗಲಿ ಏನಿಲ್ಲ, ಬಡವರು, ಅಮಾಯಕರು ಅವರ ಹತ್ಯೆಯನ್ನು ಮಾಡಿದ್ದಾರೆ. ಇದು ಪ್ರತಿಕಾರದ ಹತ್ಯೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ನಮಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ಬಜ್ಪೆಯಲ್ಲಿ ಇತ್ತೀಚೆಗೆ ನಡೆದಂತಹ ಬಜ್ಪೆ ಚಲೋ ಕಾರ್ಯಕ್ರಮದಲ್ಲಿ ಜನರನ್ನು ಪ್ರಚೋದನಾತ್ಮಕವಾದ ಭಾಷಣದ ಮೂಲಕ ಪ್ರಚೋದನೆ ಪಡಿಸಿ ಈ ಕೃತ್ಯಕ್ಕೆ ಜನರಿಗೆ ಪ್ರಚೋದನೆ ಕೊಟ್ಟಿದ್ದಾರೆ. ಅದರಿಂದಲೇ
SKSFನ ಸಂಘಟನೆ ಸದಸ್ಯರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಬಗ್ಗೆ ನಮಗೆ ಕರೆಕ್ಟ್ ಆದ ಇದಿಲ್ಲ. ಯಾವ ಸದಸ್ಯರಾದರೂ ಒಂದು ಜೀವ ಹೋಯಿತು. ಅಮಾಯಕರು, ಮುಖ್ಯವಾಗಿ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ. ಯಾವುದೇ ಒಂದು ಪ್ರಕರಣಗಳಾಗಲಿ, ಯಾವುದೇ ಒಂದು ದುಷ್ಕೃತ್ಯಗಳಲ್ಲಾಗಲಿ ಭಾಗಿಯಾದವರಲ್ಲ ಅವರು.